Dear students, welcome to today's session. We are studying operations research subject. In that, Unit 2, linear programming. For today's discussion, we are going to discuss about areas of application of linear programming. ಸೊ ಇವತ್ತು ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲನ್ನು ಎಲ್ಲಿ ಅಪ್ಲೈ ಮಾಡ್ತೀವಿ, ಯಾವ ಯಾವ ಏರಿಯಾಗಳಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡೋಣ. ಲೀನಿಯರ್ ಪ್ರೋಗ್ರಾಮಿಂಗ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಟೆಕ್ನಿಕ್ ಆಫ್ ಡಿಸಿಷನ್ ಮೇಕಿಂಗ್ ಇನ್ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ ಆ್ಯಂಡ್ ಇನ್ ವೇರಿಯಸ್ ಅದರ್ ಫೀಲ್ಡ್ಸ್. ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನೋದು ಆಪ್ರೇಷನ್ಸ್ ರಿಸರ್ಚ್ ಅನ್ನೋಂಥ ಏನೋ ಒಂದು ಬ್ರ್ಯಾಂಚ್ ಆಫ್ ಸ್ಟಡಿ ಬರುತ್ತೆ, ಅದರಲ್ಲಿ ಬರೋ ಮಾಡೆಲ್ಗಳಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಒಂದು ಮಾಡಲು. ಈ ಮಾಡಲು ಅತಿ ಹೆಚ್ಚು ವೈಡ್ಲಿ ಯೂಸ್ಡ್ ಟೆಕ್ನಿಕ್ ಅಥವಾ ವೈಡ್ಲಿ ಯೂಸ್ಡ್ ಮಾಡೆಲ್ ಅಂತ ನಾವು ಕರಿಬಹುದು. ಸೊ ಮೊದಲನೇದಾಗಿ ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರ್. ಇನ್ ದ ಫಸ್ಟ್ ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರ್, these applications fall into categories of farm economics and farm management. The farmer deals with the interregional competition, optimum allocation of crop production, efficient production patterns under regional land resources and national demand constraints, which the other one concerned with the problems of the individual farm, such as allocation of limited resources such as acreage, labor, water supply, working capital, etc., and so as to maximize the net revenue. So farm economics and farm management, these two areas the linear programming can be applied. Where we use linear programming in farm economics, it deals with the regional. In India, different states are having agricultural production in different products. They are having capacity. So optimum allocation of crop production to different areas, so that we produce sufficient crop for food products for the country, grains for the country. And other section, that is farm management, deals with the individual farmer and his resource allocation, his water management, water supply management, and his funds management to overall, so as to maximize the net revenue. Okay, so application in military include actually these models. Most of the models in operations research, including linear programming, are developed while military usage. They were developed for military usage, and with some modifications they have been using in business applications. Okay, so military applications include the selection of air weapon system against enemy, ensuring minimum use of aviation gasoline, updating supply chain to maximize the tonnage of bombs dropped on a set of targets, and take care of the problem community defense against the disaster at the lowest possible cost. ಓಕೆ, ಸೊ ಮಿಲಿಟ್ರಿ ಅಪ್ಲಿಕೇಶನ್ಸ್ಗಳಲ್ಲಿ ಹಲವಾರು ಇದೆ. ಜಸ್ಟ್ ನಾನು ಒಂದು 2-3 ನಿಮಗೆ ಎಕ್ಸಾಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲೆಲ್ಲಿ ಮಿಲಿಟ್ರಿಗಳಲ್ಲಿ ಹೆಚ್ಚಾಗಿ ಲೀನಿಯರ್ ಪ್ರೋಗ್ರಾಮಿಂಗ್ ಬಳಕೆ ಆಗುತ್ತೆ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಯಾವುದೇ ಒಂದು ಬಿಸ್ನೆಸ್ ಪ್ರಾಬ್ಲಮ್ ಆಗಿರಲಿ ಅಥವಾ ಅದು ಮಿಲಿಟ್ರಿ ಪ್ರಾಬ್ಲಮ್ ಆಗಿರಲಿ, ಬಿಸ್ನೆಸ್ ಪ್ರಾಬ್ಲಮ್ ಆಗಿರಲಿ, ನಾವು ಹೆಚ್ಚಾಗಿ ಲೀನಿಯರ್ ಪ್ರೋಗ್ರಾಮಿಂಗನ್ನು ಬಳಸೋದು ಏನಕ್ಕೆ ಅಂತ ಅಂದರೆ ಅಲೋಕೇಶನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ರಿಸೋರ್ಸ್ ಅಲೋಕೇಶನ್ನ ಮಾಡ್ತೀವಲ್ಲ, ಸ್ಕೇರ್ಸ್ ರಿಸೋರ್ಸನ್ನ ಹೇಗೆ ಅಲೋಕೇಶನ್ ಮಾಡಬೇಕು ಅಂತ ಅಲ್ಲಿ ಜಾಸ್ತಿ ನಾವು ಬಳಸ್ತೀವಿ. ಅದೇ ರೀತಿಯಾಗಿ ಈಗ ಮಿಲಿಟ್ರಿ ಅಪ್ಲಿಕೇಶನಲ್ಲಿ ಮೊದಲೇದಾಗಿ ಸೆಕ್ಷನ್ ಆಫ್ ಏರ್ ವೆಪನ್ ಸಿಸ್ಟಮ್ ಅಂತ ಅಂದರೆ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್, ಆಮೇಲೆ ಏರ್ ವೆಪನ್ ಸಿಸ್ಟಮನ್ನು ಎನಿಮಿ ಕಂಟ್ರಿ ಅಗೇನೆಸ್ಟ್ ಯಾವ್ಯಾವುದನ್ನು ಎಲ್ಲಿ ಯೂಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ನಮ್ಮ ಹತ್ರ ಎಷ್ಟು ಕೆಪಾಸಿಟಿ ಇದೆ, ಆ ಇರುವಂಥ ಕೆಪಾಸಿಟಿಯನ್ನೇ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು. ಆಮೇಲೆ ಎನ್ಶೂರಿಂಗ್ ದ ಮಿನಿಮಮ್ ಯೂಸ್ ಆಫ್ ಏವಿಯೇಷನ್ ಗ್ಯಾಸೋಲಿನ್ ಅಂತಂದರೆ ನಮ್ಮ ಹತ್ರ ಫೈಟರ್ ಜೆಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಸುಖೋಯ್ ವಿಮಾನಗಳಿದ್ದಾವೆ, ನಮ್ಮ ದೇಶದಲ್ಲಿ ಸುಖೋಯ್ ಯುದ್ಧ ವಿಮಾನಗಳಿದ್ದಾವೆ, ರಾಫೇಲ್ ಯುದ್ಧ ವಿಮಾನಗಳಿದ್ದಾವೆ, ಹಾಗೆ ಮಿಗ್ ಯುದ್ಧ ವಿಮಾನಗಳಿದ್ದಾವೆ, ಆಮೇಲೆ ಇನ್ನೂ ಹಲವಾರು ಯುದ್ಧ ವಿಮಾನಗಳಿದ್ದಾವೆ. ಈ ಯುದ್ಧ ವಿಮಾನಗಳನ್ನು ನಾವೇನು ಬಳಸ್ತೀವಿ, ಫೈಟರ್ ಜೆಟ್ಸ್ ಅಂತ ಏನು ಕರಿತೀವಿ, ಇವುಗಳಿಗೆ ಆಯಿಲ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗುತ್ತೆ. ಗ್ಯಾಸೋಲಿನ್ ಅಂತ ಏನು ಕರಿತೀವಿ, ಪೆಟ್ರೋಲ್ ಥರ
ಈಗ ನೀವು ಬೈಕಿಗೆ ಕಾರ್ಗೆ ಹೇಗೆ ಪೆಟ್ರೋಲ್ ಹಾಕ್ತೀರಿ ಆ ಥರ ಅವ್ರಿಗೆ ಏವಿಯೇಷನ್ ಫ್ಯೂಯಲ್ ಸಪ್ರೇಟಾಗಿ ಬರುತ್ತೆ, ಅದು ಕಾಸ್ಟ್ಲಿ ಇರುತ್ತೆ. ಸೊ ಮಿನಿಮಮ್ ಯೂಸೇಜ್ ಆಫ್ ಏವಿಯೇಷನ್ ಗ್ಯಾಸೋಲಿನ್ ಅವು ಒಂದು ಗಂಟೆ ವಿಮಾನಗಳು ಹಾರಾಡಿದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. 1 ಗಂಟೆ ವಿಮಾನ ಹಾರಾಡಿದರೆ ಲಕ್ಷಾಂತರ ರೂಪಾಯಿ ಏವಿಯೇಷನ್ ಫ್ಯೂಯಲ್ ಖರ್ಚಾಗುತ್ತೆ. ಸೊ ಅದಕ್ಕೆ ಅದನ್ನು ಮಿನಿಮಮ್ ಆಗಿ ಯಾವ ರೀತಿ ಯೂಸೇಜ್ ಮಾಡಬೇಕು, ಓಕೆ, ಏವಿಯೇಷನ್ ಫ್ಯೂಯಲ್ ಕಡಿಮೆ ಯೂಸ್ ಆಗಬೇಕು, ನಮ್ಮ ಕೆಲಸ ಕಡಿಮೆ ಸಮಯದಲ್ಲಿ ಪರ್ಫೆಕ್ಟಾಗಿ ಮುಗಿದಿರಬೇಕು, ಆ ರೀತಿ ಯಾವ ರೀತಿ ಅಲೋಕೇಶನ್ ಮಾಡಬೇಕು ಅಂತ. ನೆಕ್ಸ್ಟು ಅಪ್ಡೇಟಿಂಗ್ ಸಪ್ಲೈ ಚೈನ್ ಟು ಮ್ಯಾಕ್ಸಿಮೈಸ್ ದ ಟೋಟಲ್ ಟನೇಜ್ ಆಫ್ ಬಾಂಬಿಂಗ್ ಡ್ರಾಪ್ಡ್ ಆನ್ ಅ ಸೆಟ್ ಆಫ್ ಟಾರ್ಗೆಟ್ಸ್. ಅಂದರೆ ನಾವು ಎಲ್ಲಾದರೂ ಬಾಂಬಿಂಗ್ ಮಾಡಬೇಕು, ಯಾವುದಾದ್ರೂ ಟಾರ್ಗೆಟ್ಸ್ ಮೇಲೆ ಬಾಂಬಿಂಗ್ ಮಾಡಬೇಕು ಅಂತಂದರೆ, ಬಾಂಬ್ಸ್ಗಳನ್ನ ಹಾಕಬೇಕು ಅಂತಂದರೆ ಟೋಟಲ್ ಟನೇಜ್ ಬಾಂಬ್ಗಳನ್ನ ಟನೇಜ್ ಲೆಕ್ಕದಲ್ಲಿ ಅವರು ಡ್ರಾಪ್ ಮಾಡ್ತಾರೆ. ಸೊ ಅದನ್ನು ಸಪ್ಲೈ ಚೈನನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಅಲ್ಲಿ ಎಲ್ಲೆಲ್ಲಿಗೆ ಯಾವ್ಯಾವ ಏರಿಯಾಕ್ಕೆ ಯಾವ್ಯಾವ ಪಾಯಿಂಟ್ಗಳಿಗೆ ಎಷ್ಟೆಷ್ಟು ಬಾಂಬ್ಗಳನ್ನು ಸಪ್ಲೈ ಮಾಡಬೇಕು ಯಾವಾಗ ಅನ್ನೋದು, ಇದೆಲ್ಲ ಮಿಲಿಟ್ರಿ ಅಪ್ಲಿಕೇಶನ್ಸ್ಗಳಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಹಲವಾರು ವಿಧಗಳಲ್ಲಿ ನಾವು ಲೀನಿಯರ್ ಪ್ರೋಗ್ರಾಮಿಂಗನ್ನು ಬಳಸ್ತೀವಿ, ಎಸ್ಪೆಷಲಿ ಇನ್ ದ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಓಕೆ, ಇನ್ನು ಮುಂದೆ ಬರ್ತಕ್ಕಂಥದ್ದೆಲ್ಲ ಮ್ಯಾನೇಜ್ಮೆಂಟು ಬಿಸ್ನೆಸ್ ರಿಲೇಟೆಡ್ ಅಪ್ಲಿಕೇಶನ್ಸು. ಅದರಲ್ಲಿ ಫಸ್ಟ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಆಪ್ಷನ್ನು ಪ್ರೊಡಕ್ಷನ್ ಮಿಕ್ಸ್. ಟು ಡಿಟರ್ಮೈನ್ ದ ಕ್ವಾಂಟಿಟಿ ಆಫ್ ಸೆವೆರಲ್ ಡಿಫರೆಂಟ್ ಪ್ರಾಡಕ್ಟ್ಸ್ ಟು ಬಿ ಪ್ರೊಡ್ಯೂಸ್ಡ್, ನೋವಿಂಗ್ ದೇರ್ ಪರ್ ಯೂನಿಟ್ ಪ್ರಾಫಿಟ್ ಆರ್ ಪರ್ ಯೂನಿಟ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ದಿ amount of limited production resources used. The objective is to maximize the total profit subjected to all the constraints. ಇದು ಸಬ್ಜೆಕ್ಟೆಡ್ ಟು ಆಲ್ ದ ಕನ್ಸ್ಟೆಂಟ್ ಅಂತಂದರೆ ಒಂದು ಪ್ರೊಡಕ್ಷನ್ ಮಿಕ್ಸ್. ಇವಾಗ ನಿಮ್ಮದೊಂದು ಬಿಸ್ನೆಸ್ ಇರುತ್ತೆ, ನಿಮ್ಮದೊಂದು ಪ್ರೊಡಕ್ಷನ್ ಲೈನ್ ಇರುತ್ತೆ, ನಿಮ್ಮ ಹತ್ರ 2 ಪ್ರಾಡಕ್ಟ್ಸು ಅಥವಾ 3 ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಬಿಲಿಟಿ ಇರುತ್ತೆ. ಆದರೆ ಈ 2 ಅಥವಾ 3 ಪ್ರಾಡಕ್ಟ್ಸ್ಗಳನ್ನು ನೀವು ಯಾವ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ, ಸೊ ದ್ಯಾಟ್ ಅಂದರೆ 3 ಒಂದೇ ಫ್ಯಾಕ್ಟ್ರಿನಲ್ಲಿ 3 ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಒಂದೇ ಪ್ರಾಡಕ್ಟನ್ನು ಎಲ್ಲ ಕೆಪಾಸಿಟಿಯನ್ನು ಯೂಸ್ ಮಾಡಿ ಒಂದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಿರೋ, ಅಥವಾ ಎಷ್ಟು ಕೆಪಾಸಿಟಿ ಅಪ್ಲೈ ಮಾಡಬೇಕು ಯಾವ ಪ್ರಾಡಕ್ಟಿಗೆ, ಯಾವ ಪ್ರಾಡಕ್ಟನ್ನು ಎಷ್ಟು ನಂಬರ್ಗಳಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಯಾವ ಪ್ರಾಡಕ್ಟ್ದು ಕಾಸ್ಟ್ ಎಷ್ಟಾಗುತ್ತೆ, ಯಾವ ಪ್ರಾಡಕ್ಟ್ದು ಪ್ರಾಫಿಟ್ ಎಷ್ಟಾಗುತ್ತೆ ಪರ್ ಯೂನಿಟ್, ಅದರ ಆಧಾರದ ಮೇಲೆ ನಾವು ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಅಂದರೆ ಯಾವ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋವಂಥ ಒಂದು ಪ್ರಾಡಕ್ಟ್ ಮಿಕ್ಸನ್ನು ಡಿಸೈಡ್ ಮಾಡಲಿಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗನ್ನು ಬಳಸ್ತೀವಿ. ಈ ಸಬ್ಜೆಕ್ಟೆಡ್ ಟು ಆಲ್ ಕನ್ಸ್ಟ್ರೆಂಟ್ಸ್ ಅಂತ ಅಂದರೆ ನಮ್ಮ ಹತ್ರ ಇಷ್ಟು ಮಷಿನ್ ಇದೆ, ಇಷ್ಟೇ ಮಷಿನ್ ಇದೆ, ಆ ಮಷಿನ್ ಹೆಚ್ಚು ಮಾಡೋದಿಲ್ಲ, ನಮ್ಮ ಹತ್ರ ಇಷ್ಟು ಫಂಡ್ಸ್ ಇದೆ, ನಮ್ಮ ಹತ್ರ ಈ ರಾ ಮಟೀರಿಯಲ್ ಇಷ್ಟಿದೆ, ಈ ರಾ ಮಟೀರಿಯಲ್ ಇಷ್ಟಿದೆ, ಇದೆಲ್ಲ ಕಂಡೀಷನ್ಸು. ಇವಾಗ ನಾವು ಒಂದೇ ಪ್ರಾಡಕ್ಟನ್ನ ಎಲ್ಲ ಪ್ರೊಡಕ್ಷನನ್ನು ಒಂದೇ ಪ್ರಾಡಕ್ಟನ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಅದರ ರಾ ಮಟೀರಿಯಲ್ಲು ಅಷ್ಟೊಂದು ಸಿಗೋದಿಲ್ಲ. ಸೊ ನಮ್ಮ ಹತ್ರ ಇರುವಂಥ ರಾ ಮಟೀರಿಯಲ್ಲು, ಈ ಪ್ರಾಡಕ್ಟ್ದು ಇಷ್ಟು ರಾ ಮಟೀರಿಯಲ್ ಇದೆ, ಈ ಪ್ರಾಡಕ್ಟ್ದು ಇಷ್ಟು ರಾ ಮಟೀರಿಯಲ್ ಇದೆ, ಈ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಥ ಮಷಿನರಿ ಕೆಪಾಸಿಟಿ ಇಷ್ಟಿದೆ, ಇವೆಲ್ಲ ಕಂಡೀಷನ್ಸ್ಗಳನ್ನ ಅಪ್ಲೈ ಮಾಡಿನೂ ನಾವು ಪ್ರಾಫಿಟನ್ನು ಮ್ಯಾಕ್ಸಿಮಮ್ ಎಷ್ಟು ಮಾಡೋಕ್ಕೆ ಸಾಧ್ಯ, ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅಚೀವ್ ಮಾಡಲಿಕ್ಕೆ ಯಾವ ಪ್ರಾಡಕ್ಟನ್ನು ಎಷ್ಟು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ. ಸೊ ಅದನ್ನು ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಮಿಕ್ಸ್ ಪ್ರಾಬ್ಲಮ್ಗೆ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಮುಖಾಂತರ ಸೊಲ್ಯೂಷನನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೊಡಕ್ಷನ್ ಪ್ಲ್ಯಾನಿಂಗ್. ಈ ಪ್ರೊಡಕ್ಷನ್ ಪ್ಲ್ಯಾನಿಂಗಲ್ಲಿ ದಿಸ್ ಡೀಲ್ಸ್ ವಿತ್ ದಿ ಡಿಟರ್ಮಿನೇಷನ್ ಆಫ್ ದಿ ಮಿನಿಮಮ್ ಕಾಸ್ಟ್ ಪ್ರೊಡಕ್ಷನ್ ಪ್ಲ್ಯಾನ್ ಓವರ್ ದ ಪ್ಲ್ಯಾನಿಂಗ್ ಪೀರಿಯಡ್ ಆಫ್ ಆನ್ ಐಟಮ್ ವಿತ್ ಅ ಫ್ಲಕ್ಚುಯೇಟಿಂಗ್ ಡಿಮಾಂಡ್. While considering the initial number of units in inventory, production capacity, constraints on production, manpower and all relevant cost factors. To achieve what objective? It is to minimize the total operation cost. ಸೊ ಪ್ರೊಡಕ್ಷನ್ ಪ್ಲ್ಯಾನಿಂಗಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ಯಾವುದೇ ಪ್ರಾಡಕ್ಟ್ಗಳಿಗಾಗಿರ್ಬೋದು ಫ್ಲಕ್ಚುಯೇಟಿಂಗ್ ಡಿಮಾಂಡ್ ಇರುತ್ತೆ. ಕಾನ್ಸ್ಟಂಟಾಗಿ ಸೇಮ್ ಡಿಮಾಂಡು ಅಥವಾ ಪ್ರೊಡಕ್ಷನ್ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋದಿಲ್ಲ. ಕೆಲವೊಂದು ಸಲ ಹೆಚ್ಚಾಗುತ್ತೆ, ಕೆಲವೊಂದು ಸಲ ಕಡಿಮೆ ಆಗುತ್ತೆ, ಕೆಲವೊಂದು ತಿಂಗಳಲ್ಲಿ ಭಾಳ ಹೆಚ್ಚಾಗುತ್ತೆ, ಕೆಲವೊಂದು ತಿಂಗಳಲ್ಲಿ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಷನ್, ಕಸ್ಟಮರ್ ಡಿಮಾಂಡ್ ಆ್ಯಂಡ್ ಆಲ್ ದ್ಯಾಟ್. ಇಂಥ ಸಿಚುವೇಷನ್ಗಳಲ್ಲಿ ನಮ್ಮ ಹತ್ರ ಇರುವಂಥ ರಿಸೋರ್ಸಸ್ಗಳನ್ನ, ಟೈಮ್ ಪೀರಿಯಡನ್ನು ಇದೆಲ್ಲನೂ ಬಳಸ್ಕೊಂಡು ನಾವು ಕಡಿಮೆ ಖರ್ಚನ್ನು ಮಾಡಿ, ಖರ್ಚು ಕಡಿಮೆ ಆಗಿರಬೇಕು, ಪ್ರೊಡಕ್ಷನ್ ಹೆಚ್ಚಾಗಿರಬೇಕು. ಅದಕ್ಕೆ ನಮ್ಮ ರಿಸೋರ್ಸ್ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ಗೆ ಎಷ್ಟು ಸ್ಪೇಸನ್ನು ಅಲೋಕೇಟ್ ಮಾಡಬೇಕು, ಎಷ್ಟು ರಿಸೋರ್ಸಸನ್ನು, ಲೇಬರ್ಸನ್ನು ಅಲೋಕೇಟ್ ಮಾಡಬೇಕು ಅಂತ ಪ್ರೊಡಕ್ಷನ್ ಪ್ಲ್ಯಾನಿಂಗ್ಗೆ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಮೆಥಡ್ ಮಾಡೆಲ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರೋದು ಅಸೆಂಬ್ಲಿ ಲೈನ್ ಬ್ಯಾಲೆನ್ಸಿಂಗ್. So this problem is likely to arise when an item can be made by assembling the different components. The process of assembling requires some specified sequences. The objective is to minimize the total elapsed time. ಅಂದರೆ
ಅಸೆಂಬ್ಲಿ ಲೈನ್ ಅಂತ ಅಂದರೆ ಏನು, ಇವಾಗ ನೀವು ಸ್ಕೂಟರು, ಬೈಕು, ಕಾರು ಇವುಗಳನ್ನೆಲ್ಲ ಏನು ನಾವು ನೋಡ್ತೀವಿ ಫಿನಿಶ್ಡ್ ಪ್ರಾಡಕ್ಟಾಗಿ, ಇವುಗಳು ಅಸೆಂಬ್ಲಿಯಾಗಿ ಬಂದಿರುವಂಥ ಪ್ರಾಡಕ್ಟ್ಗಳು. ಇವುಗಳನ್ನು ಹೆಂಗೆ ಅಂದರೆ ಒಂದೊಂದೇ ಸ್ಪೇರ್ ಪಾರ್ಟ್ಸನ್ನು ಮೇನ್ ಚಾಸೀಸ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಮೆಟಲ್ ಚಾಸಿ ಇರುತ್ತೆ. ಆ ಚಾಸಿಗೆ ಒಂದೊಂದೇ ಐಟಮನ್ನು ಆ್ಯಡ್ ಮಾಡಿ ಕೊನೆಗೆ ಫಿನಿಶ್ಡ್ ಕಾರ್ ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ಆ್ಯಡ್ ಮಾಡುವಂಥ ಪ್ರೊಸೆಸ್ ಏನಾಗುತ್ತೆ, ಒಂದು ಲೈನಲ್ಲಿರುತ್ತೆ. ಮೊದಲು ಈ ಮಟೀರಿಯಲನ್ನು ಫಿಟ್ ಮಾಡಬೇಕು, ಆಮೇಲೆ ಅದಕ್ಕೆ ವೆಹಿಕಲ್ ಮುಂದಕ್ಕೆ ಸರಿಸ್ತಾರೆ, ಮೂಮೆಂಟ್ ಆಗುತ್ತೆ, ನೆಕ್ಸ್ಟ್ ಮತ್ತೊಂದು, ಅದಾದಮೇಲೆ ಮತ್ತೊಂದು, ಈ ರೀತಿ ಲೈನ್ ಬ್ಯಾಲೆನ್ಸಿಂಗ್, ಅದು ಒಂದು ಪ್ರೊಡಕ್ಷನ್ ಅಸೆಂಬ್ಲಿ ಲೈನ್ ಅಂತ ಕರಿತೀವಿ. ಅಸೆಂಬ್ಲಿ ಮಾಡ್ಕೊತ ಹೋಗ್ತಾರೆ. ಆ ಅಸೆಂಬ್ಲಿ ಲೈನಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕು. ಯಾವ ರೀತಿ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ, ಈ ಒಂದು ಲೈನ್ನಲ್ಲಿ ಒಂದು ಪ್ರಾಡಕ್ಟನ್ನು ಫಿಟ್ ಮಾಡಲಿಕ್ಕೆ ಯಾವ ಪ್ರಾಡಕ್ಟನ್ನು ಫಿಟ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ಬೇಕು, ಅಷ್ಟೇ ಸ್ಟ್ಯಾಂಡರ್ಡ್ ಟೈಮಲ್ಲಿ ಆ ವೆಹಿಕಲಲ್ಲಿ ನಿಲ್ಲುತ್ತೆ, ಇಲ್ಲಾಂದರೆ ಅದು ಮುಂದೆ ಹೋಗುತ್ತೆ. ಸೊ ಈ ರೀತಿ ಸ್ಟ್ಯಾಂಡರ್ಡೈಸೇಷನ್ ಮಾಡೋ ಮುಖಾಂತರ ಟೋಟಲ್ ಎಲ್ಯಾಪ್ಸ್ಡ್ ಟೈಮ್, ಒಂದು ಪ್ರಾಡಕ್ಟು ಫಿನಿಶ್ ಆಗಿ ಹೊರಗಡೆ ಬರೋದಕ್ಕೆ ಎಲ್ಯಾಪ್ಸ್ಡ್ ಟೈಮ್ ಏನಿರುತ್ತೆ ಅದನ್ನ ಸಾಧ್ಯವಾದಷ್ಟು ಮಿನಿಮೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ಅಸೆಂಬ್ಲಿ ಲೈನ್ ಬ್ಯಾಲೆನ್ಸಿಂಗ್ ಅಂತ ಇದಕ್ಕೆ ಕರೀತಾರೆ. ಅಂದರೆ ಎಲ್ಲೂ ಟೈಮ್ ವೇಸ್ಟ್ ಆಗಬಾರ್ದು, ಆ ರೀತಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಿರಬೇಕು ಒಂದು, ಅಟ್ ದ ಸೇಮ್ ಟೈಮ್ ಎಲ್ಲೂ ಸೆಕೆಂಡ್ಸ್ಗಳಲ್ಲೂ ಟೈಮು ವೇಸ್ಟ್ ಆಗಬಾರ್ದು. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಅಸೆಂಬ್ಲಿ ಲೈನ್ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಬ್ಲೆಂಡಿಂಗ್ ಪ್ರಾಬ್ಲಮ್ಸ್ ಮೀನ್ಸ್ the problems which arise when the product can be made from the composition and price, the variety of available raw materials. Okay, whatever happens here, not single product or input is used. A variety of available raw materials are used, and each which has a particular composition and price. The objective here is to determine the minimum cost blend, the subjected to availability of raw materials and to minimum and maximum constraints on certain production constituents. ಇಲ್ಲೇನಾಗುತ್ತೆ, ಬ್ಲೆಂಡಿಂಗ್ ಪ್ರಾಬ್ಲಮ್ ಅಂತ ಅಂದರೆ, ನಮ್ಮ ಒಂದು ಪ್ರೊಡಕ್ಷನಲ್ಲಿ ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ, ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ವೆರೈಟಿ ಆಫ್ ರಾ ಮೆಟೀರಿಯಲ್ಸನ್ನು ನಾವು ಯೂಸ್ ಮಾಡ್ಬೋದು. ಆಮೇಲೆ ಪ್ರತಿಯೊಂದು ವೆರೈಟಿ ಆಫ್ ರಾ ಮೆಟೀರಿಯಲ್ಸದ್ದು ಪ್ರೈಸು ಬೇರೆ ಬೇರೆ ಇರುತ್ತೆ. ಆಮೇಲೆ ಕ್ವಾಂಟಿಟಿ ಆಫ್ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸು ಬೇರೆ ಬೇರೆ ಇರುತ್ತೆ. ಸೊ ನಾವು ಯಾವ ಸೆಟ್ ಆಫ್ ಮಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿದರೆ ಖರ್ಚು ಕಡಿಮೆ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡಕ್ಷನ್ ಕ್ವಾಂಟಿಟಿ ಹೆಚ್ಚಾಗುತ್ತೆ ಮತ್ತು ಪ್ರಾಫಿಟ್ ಹೆಚ್ಚಾಗುತ್ತೆ. ಕಾಸ್ಟ್ ಕಡಿಮೆ ಆಗಬೇಕು, ಕ್ವಾಂಟಿಟಿನೂ ಇನ್ಕ್ರೀಸ್ ಮಾಡಬೇಕು, ಆಮೇಲೆ ಪ್ರಾಫಿಟಬಿಲಿಟಿಯನ್ನು ಫೈನಲಿ ಎಟ್ ದ ಎಂಡ್ ಅದು ಇನ್ಕ್ರೀಸ್ ಆಗಬೇಕು. ಈ ರೀತಿ ಬ್ಲೆಂಡಿಂಗ್ ಪ್ರಾಬ್ಲಮ್ಸಲ್ಲಿ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲನ್ನು ಬಳಸ್ಕೊಂಡು ಯಾವ್ಯಾವ ಕಾಂಬಿನೇಷನ್ ಆಫ್ ರಾ ಮಟೀರಿಯಲನ್ನು ಯೂಸ್ ಮಾಡಬೇಕು, ಸೊ ದ್ಯಾಟ್ ವಿ ವಿಲ್ ರೆಡ್ಯೂಸ್ ದ ಕಾಸ್ಟ್ ಅನ್ನೋದನ್ನು ಬ್ಲೆಂಡಿಂಗ್ ಪ್ರಾಬ್ಲಮಲ್ಲಿ ನಾವು ನೋಡ್ತೀವಿ. ಟ್ರಿಮ್ ಲಾಸ್ ಅನ್ನುವಂಥ ಒಂದು ಪ್ರಾಬ್ಲಮ್ ಬರುತ್ತೆ. ವೆನ್ ಆನ್ ಐಟಮ್ ಈಸ್ ಮೇಡ್ ಟು ಅ ಸ್ಟ್ಯಾಂಡರ್ಡ್ ಸೈಜ್, ಫಾರ್ ಎಕ್ಸಾಂಪಲ್ ಗ್ಲಾಸ್, ಪೇಪರ್ ಶೀಟ್, ವಾಟ್ ಎವರ್. ಓಕೆ, ಸೊ ಅದು ನೀವು ಸ್ಟ್ಯಾಂಡರ್ಡ್ ಸೈಜ್ಗೆ ಇರುತ್ತೆ. A4 ಶೀಟ್ ಪೇಪರು, A5 ಶೀಟ್ ಪೇಪರು, ಲೀಗಲ್ ಸೈಜ್ ಪೇಪರ್, ಈ ರೀತಿ ಪೇಪರ್ ಶೀಟ್ ಹೆಂಗಿರುತ್ತೆ ಅದೇ ರೀತಿ ಗ್ಲಾಸ್ ಕಟ್ಟಿಂಗಲ್ಲೂ ಸೈಜಸ್ ಬರುತ್ತೆ. ಓಕೆ, ಸೊ ದಿಸ್ ಪ್ರಾಬ್ಲಮ್, ಇಟ್ಸ್ ದ ಪ್ರಾಬ್ಲಮ್ ಆಫ್ ಡಿಟರ್ಮೈನಿಂಗ್ ವಿಚ್ ಕಾಂಬಿನೇಷನ್ ಆಫ್ ರಿಕ್ವೈರ್ಮೆಂಟ್ಸ್ ಶುಡ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ದ ಸ್ಟ್ಯಾಂಡರ್ಡ್ ಮಟೀರಿಯಲ್ ಇನ್ ಆರ್ಡರ್ ಟು ಮಿನಿಮೈಸ್ ದ ಟ್ರಿಮ್ ಲಾಸ್ ವಿಚ್ ಅರೈಸಸ್. ಓಕೆ, ಅಂದರೆ ಟ್ರಿಮ್ ಲಾಸ್ ಅಂತ ಅಂದರೆ, ಇವಾಗ ನೀವು ಒಂದು ಪರ್ಟಿಕ್ಯುಲರ್ ದೊಡ್ಡ ಶೀಟ್ ಆಫ್ ಗ್ಲಾಸನ್ನು ತೊಗೊಂಡು ಅದನ್ನು ನೀವು ಯಾವ್ಯಾವ ಸ್ಟ್ಯಾಂಡರ್ಡ್ ಸೈಜಲ್ಲಿ ಕಟ್ ಮಾಡಬೇಕು, ಸೊ ಯಾವ ಪ್ರಾಡಕ್ಟ್ಗೆ ಜಾಸ್ತಿ ಡಿಮಾಂಡ್ ಇದೆ ಮತ್ತು ವೇಸ್ಟೇಜ್ ಯಾವುದರಲ್ಲಿ ಕಡಿಮೆ ಆಗುತ್ತೆ, ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ನೀವು ಫೈನಲಿ ಟ್ರಿಮ್ಮಿಂಗ್ ಲಾಸ್ ಏನಾಗುತ್ತೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಈ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಇಕ್ವೇಷನನ್ನು ಮಾಡೆಲನ್ನು ಅಪ್ಲೈ ಮಾಡಿ ಸೊಲ್ಯೂಷನನ್ನು ಕಂಡುಕೊಳ್ಬೋದು. ಓಕೆ, ಈಗ ನಾವು A4 ಪೇಪರ್ ಅಂತ ಏನಿರುತ್ತೆ, ಇದು ಪ್ರೊಡ್ಯೂಸ್ ಆದ ತಕ್ಷಣ ಇದೇ ರೀತಿ ಆಗೋದಿಲ್ಲ. ದೊಡ್ಡ ಶೀಟ್ ಇರುತ್ತೆ, ಪೇಪರ್ ಶೀಟು, ಅದನ್ನು ಫ್ಯಾಕ್ಟ್ರಿನಲ್ಲಿ ಕಟ್ ಮಾಡಿ ಈ ಒಂದು ಸೈಜ್ಗೆ ತೊಗೊಂಡು ಬರ್ತಾರೆ. ಅಲ್ಲಿ ಟ್ರಿಮ್ಮಿಂಗ್ ಲಾಸ್ ಆಗದೆ ಇರೋ ಥರ ನೀವು ಎಫಿಷಿಯೆಂಟಾಗಿ ಯಾವ ಸೈಜಲ್ಲಿ ಹೆಚ್ಚು ಪೇಪರ್ಗಳು ಫಿಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಇದನ್ನು ಟ್ರಿಮ್ ಲಾಸನ್ನು ಕಡಿಮೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಫೋಟೋ ಸ್ಟುಡಿಯೋದಲ್ಲೂ ನೋಡಿರ್ಬೋದು, ಫೋಟೋ ಪ್ರಿಂಟ್ ಏನು ಹಾಕ್ತಾರೆ, ನೀವೇ ಫೋಟೋ ಪ್ರಿಂಟ್ ಹಾಕ್ಸಿಕ್ಕೆ ಹೋಗಿದ್ದರೆ ಅವಾಗಲೂ ಅವ್ರೇನು ಮಾಡ್ತಾರೆ, ನಿಮ್ಮ ಫೋಟೋವನ್ನು ಕರೆಕ್ಟ್ ಸೈಜ್ಗಳನ್ನು ಅಡ್ಜಸ್ಟ್ ಮಾಡಿ, ಸ್ಟ್ಯಾಂಪ್ ಸೈಜ್ ಫೋಟೋ ಇಷ್ಟು, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಅಂತ ಹೇಳಿ ಫಿಟ್ ಮಾಡಿ ಅದನ್ನು ಕರೆಕ್ಟಾಗಿ ಕಟ್ ಮಾಡಿ ಒಂದು ಪೇಪರಲ್ಲಿ ಪ್ರಿಂಟ್ ಹಾಕಿ ಕೊಡ್ತಾರೆ. ಸೊ ಅಲ್ಲೂ ಅವರೇನು ಪ್ರಯತ್ನ ಮಾಡ್ತಾರೆ ಅಂದರೆ ಟ್ರಿಮ್ಮಿಂಗ್ ಲಾಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬರುವಂಥದ್ದು ಇನ್ ದ ಫೀಲ್ಡ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಎಲ್ಲೆಲ್ಲಿ ಆಪರೇಷನ್ಸ್ ರಿಸರ್ಚಲ್ಲಿರುವಂಥ ಲೀನಿಯರ್ ಪ್ರೋಗ್ರಾಮಿಂಗ್ ಅಪ್ಲೈ ಆಗುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ LP ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡಲು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ಪೋರ್ಟ್ಫೋಲಿಯೋ ಸೆಲೆಕ್ಷನ್. ಪೋರ್ಟ್ಫೋಲಿಯೋ ಅಂತ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಯಾವ್ಯಾವ ಫೀಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ದ ಸಿಂಗಲ್ ಬಾಸ್ಕೆಟ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಹತ್ರ ಇರುವಂಥ ಎಲ್ಲ ದುಡ್ಡನ್ನು ನೀವು ಒಂದೇ ಶೇರಲ್ಲಿ, ಒಂದೇ ಪ್ಲೇಸಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಬೇರೆ ಬೇರೆ ಕಡೆಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ಇನ್ವೆಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಹೀಗೆ ಬೇರೆ ಬೇರೆ ಆಪ್ಷನ್ಸ್ಗಳಲ್ಲಿ ನೀವು
ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ನಾವು ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಈ ಪೋರ್ಟ್ಫೋಲಿಯೋ ಸೆಲೆಕ್ಷನ್ ಏನಿರುತ್ತೆ, ಈ ಯಾವ ಒಂದು ಆಪ್ಷನ್, ಈಗ ನಾನು ಹೇಳಿದ್ಮೇಲೆ ಹಲವಾರು ಆಪ್ಷನ್ ಇದೆ ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ. ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಯಾವ ಒಂದು ಆಪ್ಷನ್ಗೆ, ಅಂದರೆ ಶೇರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಫ್ ಡಿನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಡಿಬೆಂಚರ್ಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಬಾಂಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಓಕೆ, ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಗೋಲ್ಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಈ ರೀತಿ ಹಲವಾರು ಇನ್ನೂ ಆಪ್ಷನ್ಗಳು ಜಾಸ್ತಿ ಇದೆ. ಸೊ ಇರುವಂಥ ಆಪ್ಷನ್ಗಳಲ್ಲಿ ನಮ್ಮ ಹತ್ರ ಇರುವಂಥ ದುಡ್ಡನ್ನು ಎಷ್ಟನ್ನು ಎಲ್ಲಿ ಅಲೋಕೇಟ್ ಮಾಡಬೇಕು, ಓಕೆ, ಸೊ ದ್ಯಾಟ್ ನಮ್ಮ ರಿಸ್ಕು ಕಡಿಮೆ ಆಗಿರುತ್ತೆ, ಓವರಾಲ್ ರಿಟರ್ನು ಜಾಸ್ತಿ ಆಗಿರುತ್ತೆ. ಸೊ ಆ ಒಂದು ರೀತಿಯ ಒಂದು ಸೊಲ್ಯೂಷನನ್ನು ಕಂಡುಹಿಡ್ಕೊಳ್ಳೋದಕ್ಕೆ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲನ್ನು ಅಪ್ಲೈ ಮಾಡಿ ಎಲ್ ಪಿ ಮಾಡೆಲಲ್ಲಿ ನಾವು ಬಳಸ್ಕೊಂಡು ಪೋರ್ಟ್ಫೋಲಿಯೋ ಸೆಲೆಕ್ಷನನ್ನು ಮಾಡ್ತೀವಿ. ನೆಕ್ಸ್ಟು ಪ್ರಾಫಿಟ್ ಪ್ಲ್ಯಾನಿಂಗ್. ಸೊ ಪ್ರಾಫಿಟ್ ಪ್ಲ್ಯಾನಿಂಗ್ ಪ್ರಾಬ್ಲಮಲ್ಲಿ ಇದೇನಾಗುತ್ತೆ ಅಂದರೆ ಮ್ಯಾಕ್ಸಿಮೈಸೇಷನ್ ಆಫ್ ದ ಪ್ರಾಫಿಟ್ ಮಾರ್ಜಿನನ್ನು ಜಾಸ್ತಿ ಮಾಡ್ಕೊಳ್ಳೋದು ಫ್ರಾಮ್ ದ ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಫೆಸಿಲಿಟೀಸ್ ಆ್ಯಂಡ್ ಇಕ್ವಿಪ್ಮೆಂಟ್ ಆ್ಯಂಡ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಇನ್ವೆಂಟ್ರಿ. ಸೊ ಪ್ರಾಫಿಟ್ ಪ್ಲ್ಯಾನಿಂಗ್ ಅಂತ ಅಂದರೆ ನಮ್ಮ ಹತ್ರ ಇರುವಂಥ ದುಡ್ಡು ಆಗಿರ್ಬೋದು, ನಮ್ಮ ಹತ್ರ ಇರುವಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಫ್ಯಾಕ್ಟ್ರಿ ಲೇಔಟ್ ಆಗಿರ್ಬೋದು, ಇದೆಲ್ಲದರಿಂದ ನಾವು ಸಾಧ್ಯವಾದಷ್ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನನ್ನು ಮತ್ತು ಪ್ರಾಫಿಟ್ ಮಾರ್ಜಿನನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ರೀತಿ ಅವೆಲ್ಲವುಗಳ ಬಳಕೆ ಏನೇನು ನಮ್ಮ ಫ್ಯಾಕ್ಟ್ರಿ ಫೆಸಿಲಿಟಿ, ಓಕೆ, ನಮ್ಮ ಇನ್ವೆಸ್ಟ್ಮೆಂಟು, ಇಕ್ವಿಪ್ಮೆಂಟು, ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಅಟ್ ಬ್ಯಾಂಕ್, ಇನ್ವೆಂಟ್ರಿ, ಇವೆಲ್ಲವುಗಳನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಹಾಕಬೇಕು, ಆಮೇಲೆ ಯಾವ ಮುಖಾಂತರ ನಾವು ಪ್ರಾಫಿಟ್ ಮಾರ್ಜಿನನ್ನು ಮತ್ತು ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕಾಗುತ್ತೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀವಿ. ಅದಕ್ಕೂ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲ್ಗಳನ್ನು ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲೂ ಹಲವಾರು ಅಪ್ಲಿಕೇಶನ್ಸ್ಗಳಿದೆ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲ್ದು. ಓಕೆ, ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಫಸ್ಟ್ ಒನ್ ಈಸ್ ಮೀಡಿಯಾ ಸೆಲೆಕ್ಷನ್. ಮೀಡಿಯಾ ಸೆಲೆಕ್ಷನ್ ಅಂತ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಅಡ್ವರ್ಟೈಸಿಂಗ್ ಮೀಡಿಯಾ ಮಿಕ್ಸ್ so as to maximize the effective exposure subjected to limitation of budget, expected exposure rates to different market segments, specified minimum and maximum number of advertisements in various media. ಈ ಮೀಡಿಯಾ ಸೆಲೆಕ್ಷನ್ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್. ಈಗ ಫಾರ್ ಎಕ್ಸಾಂಪಲ್ ನಮಗೆ ಮೀಡಿಯಾ ಅಂತಂದರೆ ಇವಾಗ ನೀವು ನ್ಯೂಸ್ ಪೇಪರಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಆಮೇಲೆ ನೀವು ಟಿ ವಿನಲ್ಲೂ ಆ್ಯಡ್ ಕೊಡ್ಬೋದು. ಟಿ ವಿನಲ್ಲಿ ಆದರೆ ಯಾವ ಥರ ಪ್ರೋಗ್ರಾಮ್ ನಡಿಬೇಕಾದ್ರೆ ಆ್ಯಡ್ ಕೊಡಬೇಕು, ಯಾವ ಟೈಮಿಂಗಲ್ಲಿ ಆ್ಯಡ್ ಕೊಡಬೇಕು ಅದಾಗುತ್ತೆ. ಆಮೇಲೆ ನೀವು ಆ್ಯಡ್ ಕೊಡೋದಕ್ಕೆ ಹಲವಾರು ವಿಧಗಳಿದ್ದಾವೆ. ನೀವು ರೋಡ್ ಸೈಡ್ ಇರಬೇಕಾದ್ರೆ ಫ್ಲೆಕ್ಸ್ಗಳನ್ನು ಹಾಕ್ಬೋದು, ಮಾರ್ಕೆಟಲ್ಲಿ ಫ್ಲೆಕ್ಸ್ಗಳು ಹಾಕ್ಬೋದು, ಆಮೇಲೆ ಗೋಡೆಗಳ ಮೇಲೆ ಪೇಂಟಿಂಗ್ಸ್ ಮಾಡಿಸ್ಬೋದು. ಓಕೆ, ಸೊ ಮೆನಿ ಅದರ್ ಪೇಪರ್ ಇನ್ಸರ್ಷನ್ಸ್ ಹಾಕಿಸ್ಬೋದು. ಸೊ ಮೀಡಿಯಾ ಆಫ್ ಅಡ್ವರ್ಟೈಸಿಂಗ್ ಈಸ್ ವೈಡ್ ವೆರೈಟಿ. ಸೊ ಈ ವೈಡ್ ವೆರೈಟಿನಲ್ಲಿ ಯಾವ ಒಂದು ಆಪ್ಷನನ್ನು, ಯಾವ ಒಂದು ಮೀಡಿಯಾ ಸೆಲೆಕ್ಷನ್ ಆಪ್ಷನನ್ನು ನೀವು ಯಾವ್ಯಾವ ಒಂದೇ ಅಲ್ಲ ಹಲವಾರು ಮಿಕ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಇರುವಂಥ ಬಜೆಟ್ ಎಷ್ಟು, ಆಮೇಲೆ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟದ್ದಕ್ಕೆ ಎಕ್ಸ್ಪೋಜರ್ ಸಿಗಬೇಕು, ಅಂದರೆ ಜನ ನೋಡ್ಬೇಕು ಅದನ್ನು. ನೀವು ದುಡ್ಡು ಹಾಕಿದರೆ ಜನ ನೋಡಲಿಲ್ಲ ಅಂದರೆ ಇಟ್ ಇಸ್ ವೇಸ್ಟ್. ಸೊ ಅಲ್ಲಿ ಇದು ಪ್ರಯೋಜನಕ್ಕೆ ಬರುತ್ತೆ. ಸೊ ನಿಮಗೆ ಎಕ್ಸ್ಪೋಜರ್ ಎಷ್ಟು ಸಿಗುತ್ತೆ, ಯಾವ ಸೆಗ್ಮೆಂಟ್ ಆಫ್ ಕಸ್ಟಮರ್ಸನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ರೀಚ್ ಆಗಬೇಕು ಅಂತಂದರೆ ಎಂಥ ಮೀಡಿಯಾನ ನೀವು ಸೆಲೆಕ್ಟ್ ಮಾಡಬೇಕು, ಯಾವ ಟೈಮಿಂಗಲ್ಲಿ ಅಡ್ವರ್ಟೈಸಿಂಗನ್ನು ಹಾಕಿಸ್ಬೇಕು, ಅದಕ್ಕೆ ಖರ್ಚು ಎಷ್ಟಾಗುತ್ತೆ, ಕಡಿಮೆ ಖರ್ಚು ಮಾಡಿ ಜಾಸ್ತಿ ಜನರಿಗೆ ತಲುಪೋದು ಹೇಗೆ. ಸೊ ದ್ಯಾಟ್ ಈಸ್ ಹೌ ಮೀಡಿಯಾ ಸೆಲೆಕ್ಷನ್ ಪ್ರಾಬ್ಲಮ್ಗೆ ನೀವು ಆಪ್ರೇಷನ್ಸ್ ರಿಸರ್ಚನ್ನು ಬಳಸ್ಬೋದು. ನೆಕ್ಸ್ಟ್ ಆಪ್ರೇಷನ್ಸ್ ರಿಸರ್ಚ್, ಅದರಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲನ್ನು ಬಳಸ್ಕೊಂಡು ಆ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನನ್ನು ಕಂಡ್ಕೋಬೋದು. ನೆಕ್ಸ್ಟ್ ಬರುವಂಥದ್ದು ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್. ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ ಅಂತಂದರೆ ಇಟ್ ಈಸ್ ಟು ಫೈಂಡ್ ದ ಶಾರ್ಟೆಸ್ಟ್ ರೂಟ್ ಫ್ರಾಮ್ ಅ ಗಿವನ್ ಸಿಟಿ ಟು each of the specified cities or the locations where he want to go and do the salesmanship, then returning to the original point of departure provided no city would be visited twice during the tour. Such type of problem can be solved with the help of the modified adjustments in assignment technique. ಓಕೆ, ಇದರಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಇದು ಮುಂದುವರಿದ ಭಾಗ. ಅಸೈನ್ಮೆಂಟ್ ಟೆಕ್ನಿಕ್ಕು, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈ ರೀತಿ ಎಲ್ಲ ಬರುತ್ತೆ. ಅದನ್ನು ಅವಾಗ ಆಯಾ ಯೂನಿಟ್ಗಳಲ್ಲಿ ಡಿಸ್ಕಷನ್ ಮಾಡೋಣ. ಬಟ್ ಈ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮಲ್ಲಿ ಏನು ಅಂತಂದರೆ, ನೀವು ಹಲವಾರು ಸಿಟಿಗಳಿಗೆ ನೀವು ವಿಸಿಟ್ ಮಾಡಬೇಕು ನಿಮ್ಮ ಸೇಲ್ಸ್ಮನ್ಶಿಪ್ ಪರ್ಪಸ್ಗೋಸ್ಕರ. ಆಮೇಲೆ ಅವನು ವಾಪಸ್ಸು ಇದೇ ಲೊಕೇಶನ್ಗೆ ವಾಪಸ್ ಬರಬೇಕು. ಸೊ ದ್ಯಾಟ್ ಯಾವ ರೂಟ್ನಿಂದ ಹೋಗಿ ಮೊದಲು ಯಾವ ಊರಿಗೆ ಹೋಗಬೇಕು, ನೆಕ್ಸ್ಟ್ ಯಾವ ಊರಿಗೆ ಹೋಗಬೇಕು, ಆಮೇಲೆ ಈ ರೀತಿ ರೂಟ್ ಅಂತ ಏನು ಕರಿತೀವಿ ಅದನ್ನು ಹೇಗೆ ಪ್ಲ್ಯಾನ್ ಮಾಡಬೇಕು. ಸೊ ದ್ಯಾಟ್ ನೀವು ಪದೇ ಒಂದೇ ಊರಿಗೆ ವಾಪಸ್ ಹೋಗಿ ಬಂದು ಮಾಡಿ ಟೈಮು ವೇಸ್ಟ್ ಮಾಡಬಾರ್ದು, ಕಾಸ್ಟು ವೇಸ್ಟ್ ಆಗಬಾರ್ದು. ಸೊ ಆ ರೀತಿ ಒಂದು ಟ್ರಾವೆಲಿಂಗ್ ಪ್ಲ್ಯಾನನ್ನು ನೀವು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಇಕ್ವೇಷನ್ಸನ್ನು, ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲ್ಗಳನ್ನು ಬಳಸ್ಕೊಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಫಿಸಿಕಲ್ ಡಿಸ್ಟ್ರಿಬ್ಯೂಷನ್. ಲೀನಿಯರ್ ಪ್ರೋಗ್ರಾಮಿಂಗ್ ಡಿಟರ್ಮೈನ್ಸ್ ದ ಮೋಸ್ಟ್ ಎಕನಾಮಿಕ್ ಆ್ಯಂಡ್ ಎಫಿಷಿಯಂಟ್ ಮ್ಯಾನರ್ ಆಫ್ ಲೊಕೇಟಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್
ಫಾರ್ ಅ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್. ಈಗ ನೀವು ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾ ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಆಲ್ ಓವರ್ ಇಂಡಿಯಾ ನಿಮ್ಮ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸನ್ನು ನೀವು ಇಡಬೇಕು ಅಂತಂದರೆ ನೀವು ಆ ಕಂಟ್ರಿಯ ಎಲ್ಲ ಲೊಕೇಶನ್ಗಳನ್ನ ಎಫಿಷಿಯೆಂಟಾಗಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಯಾವ್ಯಾವ ಲೊಕೇಶನಲ್ಲಿ ನೀವು ಗೋಡೌನ್ ಹಾಕಬೇಕು, ಯಾವ್ಯಾವ ಲೊಕೇಶನಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸನ್ನು ಹಾಕಬೇಕು, ಸೊ ಎಲ್ಲಿಂದ ಯಾವ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸಿಂದ ಯಾವ್ಯಾವ ಏರಿಯಾಗೆ ನೀವು ಸಪ್ಲೈ ಮಾಡಬೇಕು, ಯಾವ ಗೋಡೌನಿಂದ ಯಾವ್ಯಾವ ಏರಿಯಾನ ನೀವು ಕವರ್ ಮಾಡ್ಕೊಳ್ಬೇಕು, ಯಾವುದರಿಂದ ನೀವು ಅಂದರೆ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ಮ್ಯಾಕ್ಸಿಮೈಸೇಷನ್ ಆಫ್ ಸೇಲ್ಸ್ ಆಗಿರ್ಬೋದು, ಇವೆಲ್ಲಗಳನ್ನು ಆಪ್ಟಿಮೈಸ್ ಮಾಡ್ಕೊಳ್ಳಿಕ್ಕೆ ಅಂದರೆ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡಲನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ. ಓಕೆ, ಫಿಸಿಕಲ್ ಡಿಸ್ಟ್ರಿಬ್ಯೂಷನಲ್ಲಿ ಇದು ಅತ್ಯಂತ ಅವಶ್ಯಕವಾಗಿ ಬಳಕೆಯಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತಕ್ಕಂಥ ಫೀಲ್ಡು ಪರ್ಸನಲ್ ಮ್ಯಾನೇಜ್ಮೆಂಟ್. ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂದರೆ ಪರ್ಸನಲ್ ಅಲ್ಲ, ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್. ಇಲ್ಲಿ ಬರ್ತಕ್ಕಂಥದ್ದು ಸ್ಟಾಫಿಂಗ್ ಪ್ರಾಬ್ಲಮ್. ಲೀನಿಯರ್ ಪ್ರೋಗ್ರಾಮಿಂಗ್ ಯೂಸ್ ಟು ಅಲೋಕೇಟ್ ಆಪ್ಟಿಮಮ್ ಮ್ಯಾನ್ ಪವರ್ ಟು ಪರ್ಟಿಕ್ಯುಲರ್ ಜಾಬ್ ಸೊ ಆ್ಯಸ್ ಟು ಮಿನಿಮೈಸ್ ದ ಟೋಟಲ್ ಓವರ್ ಟೈಮ್ ಕಾಸ್ಟ್ ಆರ್ ಟೋಟಲ್ ಮ್ಯಾನ್ ಪವರ್ ಕಾಸ್ಟ್. ಅಂದರೆ ಈ ಸ್ಟಾಫಿಂಗ್ ಪ್ರಾಬ್ಲಮ್ಗಳಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ಯಾವ ಲೊಕೇಶನ್ಗೆ ಯಾರನ್ನ ಕಳಿಸ್ಬೇಕು, ಯಾವ ಪೋಸ್ಟ್ಗೆ ಯಾರನ್ನ ಫಿಲ್ ಮಾಡ್ಕೊಳ್ಬೇಕು ಅಂತ ಸ್ಟಾಫಿಂಗ್ ಪ್ರಾಬ್ಲಮನ್ನು ನೀವು ಲೀನಿಯರ್ ಪ್ರೋಗ್ರಾಮಿಂಗ್ ಮುಖಾಂತರ ಸಾಲ್ವ್ ಮಾಡ್ಕೊಳ್ಬೋದು. ಯಾವ ಕೆಲಸಕ್ಕೆ ಯಾರನ್ನ ಅಪ್ಲೈ ಮಾಡಬೇಕು, ಯಾವ ಕೆಲಸಕ್ಕೆ ಯಾರನ್ನ ಹಚ್ಚಬೇಕು, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ಸ್, ಎಫಿಷಿಯನ್ಸಿ, ಎಬಿಲಿಟಿ ಟು ವರ್ಕ್ ಆನ್ ಎ ಡಿಫರೆಂಟ್ ಲೊಕೇಶನ್ಸ್, ಆ ವರ್ಕು ಜಾಬು ಇದೆಲ್ಲ ನ್ಯೂಮರಿಕಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾರು ಯಾವ ಲೊಕೇಶನ್ಗೆ ಸೂಟೇಬಲ್, ಯಾವ ಜಾಬಿಗೆ ಯಾರು ಸೂಟೇಬಲ್ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಓಕೆ, ಡಿಟರ್ಮಿನೇಷನ್ ಆಫ್ ಇಕ್ವಿಟೇಬಲ್ ಸ್ಯಾಲ್ರೀಸ್. ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ಡಿಟರ್ಮೈನಿಂಗ್ ಇಕ್ವಿಟೇಬಲ್ ಸ್ಯಾಲ್ರೀಸ್ ಆ್ಯಂಡ್ ಸೇಲ್ಸ್ ಇನ್ಸೆಂಟಿವ್ಸ್. ಓಕೆ, ಸೊ ಯಾವ ರೀತಿ ಸ್ಯಾಲ್ರಿಗಳನ್ನು ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು, ಆಮೇಲೆ ಸರಿಯಾದ ಸೇಲ್ಸ್ ಇನ್ಸೆಂಟಿವ್ನ ಯಾವ ರೀತಿ ಕೊಡಬೇಕು, ಎಷ್ಟು ಸೇಲ್ಸ್ ಇನ್ಕ್ರೀಸ್ ಆದರೆ ಎಷ್ಟು ಇನ್ಸೆಂಟಿವನ್ನು ಕೊಡಬೇಕು, ಸೊ ದ್ಯಾಟ್ ನಿಮ್ಗೆ ಕಂಪ್ನಿಗೂ ಬರ್ಡನ್ ಆಗಿರಬಾರ್ದು, ಅವ್ರಿಗೂ ಎನ್ಕರೇಜ್ಮೆಂಟು ಕರೆಕ್ಟಾಗಿ ಆಗಿರಬೇಕು, ಎಫಿಷಿಯೆಂಟಾಗಿ. ಆ ರೀತಿ ಒಂದು ಕ್ಯಾಲ್ಕುಲೇಷನನ್ನು ಮಾಡಲಿಕ್ಕೆ, ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡಲನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಜಾಬ್ ಇವ್ಯಾಲ್ಯುಯೇಷನ್ ಆ್ಯಂಡ್ selection of suitable person for a specified job and evaluation of the job in organization has been done with the help of a linear programming technique. ಅಂತಂದರೆ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಕರೆಕ್ಟ್ ಸೂಟೇಬಲ್ ಪರ್ಸನನ್ನು ಸೆಲೆಕ್ಟ್ ಮಾಡಲಿಕ್ಕಾಗಲಿ, ಅಥವಾ ಒಂದು ಜಾಬ್ ಏನಿರುತ್ತೆ ಅದರ ಪರ್ಫಾರ್ಮೆನ್ಸು, ಅದರದ್ದು ಇವ್ಯಾಲ್ಯುಯೇಷನ್ ಏನಿರುತ್ತೆ ಆರ್ಗನೈಸೇಷನಲ್ಲಿ, ಆ ಒಂದು ಜಾಬ್ ಸರಿಯಾಗಿ ಫಂಕ್ಷನಾಲಿಟಿ ಇದೆಯಾ ಇಲ್ವಾ, ಜಾಬಿನ ಫಂಕ್ಷನಾಲಿಟಿ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಒಂದು ಆರ್ಗನೈಸೇಷನಲ್ಲಿ ಚೆಕ್ ಮಾಡಲಿಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡಲನ್ನು ಬಳಸ್ಕೊಳ್ಬೋದು. ಓಕೆ, ಮತ್ತು ಇಷ್ಟೆಲ್ಲ ಅಲ್ಲದೆ ಮತ್ತು ಅದರ್ ಅಪ್ಲಿಕೇಶನ್ಸ್, ಹಲವಾರು ಅದರ್ ಅಪ್ಲಿಕೇಶನ್ಸ್ ಇದೆ. ಈಗ ನಾವು ಇಲ್ಲಿ ಮೆನ್ಷನ್ ಮಾಡಿರೋದು ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದು ಅಪ್ಲಿಕೇಶನ್ಸ್ಗಳಿದೆ. ಅದೇನು ಅಂತಂದರೆ ಇನ್ ದ ಏರಿಯಾ ಆಫ್ ಅಡ್ಮಿನಿಸ್ಟ್ರೇಷನ್, ಎಜುಕೇಷನ್, ಫ್ಲೀಟ್ ಯುಟಿಲೈಸೇಷನ್. ಫ್ಲೀಟ್ ಅಂತಂದರೆ ನಿಮ್ಮಲ್ಲಿ ಸಾಕಷ್ಟು ಲಾರಿಗಳಿರುತ್ತೆ, 100-200 ಲಾರಿಗಳಿದೆ, 100-200 ಕಾರ್ಗಳಿದೆ, ನೀವು ಟ್ರಾನ್ಸ್ಪೋರ್ಟೇಷನ್ ಏಜೆನ್ಸಿ ನಡೆಸ್ತೀರಾ, ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಯೂಸ್ ಆಗುತ್ತೆ. ಯಾವ ವೆಹಿಕಲ್ ಎಲ್ಲಿ ಹೋಗಬೇಕು, ಯಾವಾಗ ಬರಬೇಕು, ಎಲ್ಲಿ ಯಾವ ರೂಟ್ ಹೋಗಬೇಕು, ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕು, ಈ ಎಲ್ಲ ಒಂದು ಶೆಡ್ಯೂಲಿಂಗ್ ಆ್ಯಕ್ಟಿವಿಟಿಯನ್ನು ಇದ್ರ ಮುಖಾಂತರ ಮಾಡ್ಬೋದು. ಮತ್ತು ಅವಾರ್ಡಿಂಗ್ ಕಾಂಟ್ರಾಕ್ಟ್ಸ್ ಟು ಕಾಂಟ್ರಾಕ್ಟರ್ಸ್, ಇಂಜಿನಿಯರ್ಸ್. ನೆಕ್ಸ್ಟು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಬಜೆಟಿಂಗಲ್ಲೂ ನೀವು ಲೀನಿಯರ್ ಪ್ರೋಗ್ರಾಮಿಂಗನ್ನು ಬಳಸ್ಕೊಳ್ಬೋದು. ಓಕೆ, ಸೊ ಎಲ್ಲ ಒಂದು ಏರಿಯಾಗಳಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡಲ್ ಬಳಕೆಯಲ್ಲಿ ಬರುತ್ತೆ, ಅಪ್ಲಿಕೇಶನ್ ಆಗುತ್ತೆ. ಅಪ್ಲಿಕೇಶನ್ ಈಸ್ ನಥಿಂಗ್ ಬಟ್ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅದನ್ನು ಬಳಸ್ತೀವಿ ಪ್ರಾಕ್ಟಿಕಲ್ ಆಗಿ ಅಂತ. ಓಕೆ, ಸೊ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ವೆರಿ ಮಚ್.